ಏಲಿಯನ್ಸು ಒಂದು ಕಂಪ್ಲೀಟ್ ಸಿವಿಲೈಸೇಷನ್ನ ಎತ್ತಕೊಂಡು ಹೋಗಿರೋದು ಕೇಳಿದ್ದೀರಾ ನೀವು? ಇಲ್ವಲ್ಲ? ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ವೆಲ್ಕಮ್ ಟು ಮೆಕ್ಸಿಕೋ ಸಿಟಿ. ಮೆಕ್ಸಿಕೋ ಸಿಟಿಯಲ್ಲಿ ನಾನು ಇವತ್ತು ತೆಓತಿಹುಕನ್ ಅನ್ನೋ ಪಿರಮಿಡ್ ಹತ್ರ ಇದ್ದೀನಿ. ಹಾಯ್ ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಟು ನ್ಯೂ ವಿಡಿಯೋ ಆ್ಯಂಡ್ ನ್ಯೂ ಕಾಂಟೆಂಟ್. ನಾನು ಹಿಂದ್ಗಡೆ ನೋಡ್ತಿದ್ದಲ್ಲ, ಈ ಪಿರಮಿಡ್ ನೇಮ್ ಬಂದ್ಬಿಟ್ಟು ತೆಓತಿಹುಕನ್ ಅಂತೇಳಿ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತೇಳಂದರೆ, ಈ ಪಿರಮಿಡ್ ಆಫ್ಟರ್ ಈಜಿಪ್ಟ್ ಪಿರಮಿಡ್ ಆದಮೇಲೆ ದೊಡ್ಡ ಪಿರಮಿಡ್ ಇನ್ ಆಲ್ ಓವರ್ ವರ್ಲ್ಡ್, ಇನ್ ಆಲ್ ಓವರ್ ನಾರ್ತನ್ ಆ್ಯಂಡ್ ಸೌತ್ ಅಮೆರಿಕಲ್ಲಿ ಇದು ದೊಡ್ಡ ಕನ್ಸ್ಟ್ರಕ್ಷನ್ ಆಗಿನ ಟೈಮಲ್ಲಿ, ಈಗಿನ ಟೈಮಲ್ಲಿ ಕೂಡ. ಮೆಕ್ಸಿಕೋ ಮತ್ತು ಈಜಿಪ್ಟ್ ಆಲ್ಮೋಸ್ಟ್ ಆಲ್ 12,500 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಬಟ್ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಮೆಕ್ಸಿಕೋ ಪಿರಮಿಡು, ಈಜಿಪ್ಟ್ ಪಿರಮಿಡು, ಅದ್ರ ಬೇಸ್ ಮೆಜರ್ಮೆಂಟು ಸೇಮ್ ಆಗಿದೆ ಆಲ್ಮೋಸ್ಟ್ ಆಲ್. ಹೇಗೆ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಬಂದ್ಬಿಟ್ಟು ಮೂನ್ ಪಿರಮಿಡು. ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು ತೆಓತಿಹುಕನ್ ಸಿವಿಲೈಸೇಷನು. ಅದ್ರ ಮೀನಿಂಗ್ ಬಂದ್ಬಿಟ್ಟು ಪೀಪಲ್ ಆಫ್ ಗಾಡ್ಸ್ ಅಂತೇಳಿ. ಇದು ಕನ್ಸ್ಟ್ರಕ್ಟ್ ಮಾಡಿರೋದು 300 BC ಇಂದ 700 AC ವರೆಗೆ ಇಲ್ಲಿ ಜನ ಇದ್ದಿದ್ದು, ಬಿಫೋರ್ ಕ್ರೈಸ್ಟ್ ಆಫ್ಟರ್ ಕ್ರೈಸ್ಟ್. ಅದಾದಮೇಲೆ ಸಡನ್ನಾಗಿ ಡಿಸಪೇರ್ ಆಗಿಬಿಟ್ಟಿದಾರಂತೆ. ಯಾವುದಕ್ಕೆ ಏನು ಅಂತೇಳಿ ರೀಸನ್ಸ್ ಇಲ್ಲ. ಅದಾದಮೇಲೆ ಆಲ್ಮೋಸ್ಟ್ ಆಲ್ 1300 AC ಈ ಇಯರಲ್ಲಿ ನೆಕ್ಸ್ಟ್ ಸಿವಿಲೈಸೇಷನು ಅಸ್ತೇಕಸ್ ಅಂತೇಳಿ ಅವರು ಫೈಂಡ್ ಮಾಡಿರೋದು. ಇವಾಗ ಏನು ನೋಡ್ತಿದ್ದಲ್ಲ, ಹೀಗೆ ಇರಲಿಲ್ಲ ಅಂತೆ, ಅದೆಲ್ಲ ಕಾಡು ಥರ ಇದ್ದಿತ್ತು. ಅದನ್ನು ಕ್ಲೀನ್ ಮಾಡಿ ಇದನ್ನು ಅವರು ರಿಚುವಲ್ಸಿಗೆ ಯೂಸ್ ಮಾಡ್ತಿದ್ರು ಅಷ್ಟೇ. ಅವ್ರ ಮೇನ್ ಸಿಟಿ ಬಂದ್ಬಿಟ್ಟು ಅಸ್ತೇಕ ಅವ್ರದ್ದು. ಇಲ್ಲಿಂದ ಆಲ್ಮೋಸ್ಟ್ ಆಲು 40 ಕಿಲೋಮೀಟರ್ಸು. ನಾ ಇನ್ನೊಂದು ವಿಡಿಯೋಲ್ಲಿ ತೋರಿಸಿದ್ನಲ್ಲ ಅದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಚಿಕ್ಕದಾಗಿರೋದು ಪಿರಮಿಡ್ಸು. ಅದು ಬಂದ್ಬಿಟ್ಟು ನಮ್ಮ ಹಂಪಿ ಒಳಗೆ ನೋಡ್ತೀವಲ್ಲ, ಮಂಟಪಸ್ ಅಂತೇಳಿ, ಆ ಟೈಪು. ಅದರಲ್ಲಿ ಏನಿಲ್ಲ, ರಿಚುವಲ್ ಮಾಡ್ತಾ ಇದ್ದಾರೆ ಅಂತ ಹೇಳಂದ್ರೆಗಿನ ಈ ಪಿರಮಿಡ್ಸ್ ಮೇಲೆ ಇಂಪಾರ್ಟೆಂಟ್ ಪರ್ಸನ್ಸು ವಿಸಿಟ್ ಮಾಡಿ ಅಲ್ಲಿ ಇರ್ತಿದ್ರು, ಹೈ ಸೊಸೈಟಿ ಪೀಪಲ್. ನೀವಿಲ್ಲಿಂದ ಮುಂದ್ಗಡೆ ನೋಡಿದ್ರೆ ಅದು ಸನ್ ಟೆಂಪಲ್ಲು. ಯಾಕಪ್ಪ ಇದು ಸನ್ ಟೆಂಪಲ್ಲು, ಇದು ಮೂನ್ ಟೆಂಪಲ್ಲು ಅಂತೇಳಂದರೆ, ನಾನಿವಾಗ ಸನ್ ಪಿರಮಿಡ್ ಹತ್ರ ಇದ್ದೀನಿ. ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಂದರೆ, ಯಾಕಪ್ಪ ಇದನ್ನು ಸನ್ ಪಿರಮಿಡ್ ಅಂತಾರೆ. ಒಂದು, ಇದು ಇಲ್ಲಿ ಇರೋ ಪಿರಮಿಡ್ಸ್ ಎಲ್ಲದರೊಳಗೆ ಇದು ದೊಡ್ಡ ಪಿರಮಿಡ್ ಮೆಜರ್ಮೆಂಟಲ್ಲಿ, ಹಾಗಾಗಿ ಒಂದು ಕಾರಣ. ಇನ್ನೊಂದೇನು ಅಂತ ಹೇಳಂದರೆ, ಎವ್ರಿ 21st of March ಎಕ್ಸಾಕ್ಟಾಗಿ ಮಿಡ್ ಡೇ ಮಧ್ಯಾಹ್ನದಲ್ಲಿ ಸನ್ ಯಾವಾಗ ಇದ್ರ ಮೇಲ್ಗಡೆ ಇರುತ್ತೆ, ಈ ಪಿರಮಿಡ್ ಸುತ್ತಮುತ್ತ ನೀವು 1 ಮಿಲಿಮೀಟ್ರಷ್ಟು ಶ್ಯಾಡೋ ಕಾಣಲ್ಲ. ಹಾಗಾಗಿ ಇದನ್ನು ಸನ್ ಪಿರಮಿಡ್ ಅಂತಾರೆ. ಯಾರು ನೇಮ್ ಮಾಡಿದ್ರು ಸನ್ ಪಿರಮಿಡ್, ಈ ಮೂನ್ ಪಿರಮಿಡ್ ಅಂತೇಳಿ? ಸೆಕೆಂಡ್ ಸಿವಿಲೈಸೇಷನ್ ಅಸ್ತೇಕ ಅವರು 1300ಸಲ್ಲಿ ಫೈಂಡ್ ಮಾಡಿದ್ರು ಈ ಪ್ಲೇಸ್ನ. ಅವರು ಫೈಂಡ್ ಮಾಡಿದ್ಮೇಲೆ ಈ ಪ್ಲೇಸ್ನ ಸನ್ ಪಿರಮಿಡ್, ಮೂನ್ ಪಿರಮಿಡ್, ಈ ತೆಓತಿಹುಕನ್ ಅಂತೇಳಿ ನೇಮ್ ಮಾಡಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತೇಳಂದರೆ, ನಾನು ಮೂನ್ ಪಿರಮಿಡ್ ತೋರಿಸ್ನಲ್ಲ ನಿಮಗೆ, ಅದ್ರ ಸುತ್ತಮುತ್ತ ಮಂಟಪ ಅಂತೇಳಿ ಹೇಳಿದ್ನಲ್ಲ, ಎಕ್ಸಾಕ್ಟಾಗಿ 9 ಸ್ಮಾಲ್ ಪಿರಮಿಡ್ಸ್ ಇದ್ದಾವೆ, ಕಂಪ್ಲೀಟ್ ಪಿರಮಿಡ್ಸ್. ಇಂಟ್ರೆಸ್ಟಿಂಗ್ ಏನು ಅಂತೇಳಂದರೆ, 2 ರೀಸನ್ಸ್ ಇದ್ದಾವೆ. ಒಂದು, ನಾವು ಮಾತಾಡ್ತಾ ಇರೋದು 2000 ವರ್ಷಗಳ ಹಿಂದುಗಡೆ ಈ ಸಿವಿಲೈಸೇಷನ್ ಹೇಗೆ ನವಗ್ರಹನ ನೋಡಿದರು, ಯಾವ ಥರ ಯಾರು ಹೇಳಿದರು, ಹೆಂಗೆ ಅವರು ಕಂಡಿಡಿದ್ರು, ಇದುವರೆಗೂ ಮಿಸ್ಟ್ರಿನೇ. ಇನ್ನೊಂದು ಫ್ಯಾಕ್ಟ್ ಏನಂತ ಹೇಳಿದ್ರೆ, ಈ ಸಿವಿಲೈಸೇಷನ್ ಸಡನ್ನಾಗಿ ಡಿಸಪೇರ್ ಆಗಿದ್ದಾರೆ. ಅವ್ರದ್ದು ಯಾವುದೇ ಏನೇ ಎವಿಡೆನ್ಸು ಇಲ್ಲಿ ಇವಾಗೂ ಸಿಗೋಲ್ಲ. ಅದ್ರ ರೀಸನ್ಸ್ ಏನು ಅಂತೇಳಿ ಫೈಂಡ್ ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಯಾರಿಗೂ ಇವತ್ತಿಗೂ ಗೊತ್ತಾಗಿಲ್ಲ ಅಬೌಟ್ ಈ ಸಿವಿಲೈಸೇಷನ್ನು ಹೇಗೆ ಡಿಸಪೇರ್ ಆಯಿತು ಅಂತೇಳಿ. 2 ಮೇನ್ ರೀಸನ್ಸ್ ಇದ್ದಾವೆ. ಒಂದು, ಫ್ಲಡ್ ಬಂದಿರ್ಬೋದು, ಇಲ್ಲ ಬಿರುಗಾಲ ಬಂದಿರ್ಬೋದು, ಸಖತ್ತು ಬಿಸಿಲು, ಹಾಗಾಗಿ ಯಾವ ಬೆಳೆ ಕೂಡ ಬೆಳೆಯೋಕ್ಕಾಗ್ತಿದ್ದಿಲ್ಲ ಇಲ್ಲಿ. ಹಾಗಾಗಿ ಬೇರೆ ಪ್ಲೇಸ್ ನೋಡ್ಕೋಬೇಕಾಗಿತ್ತು, ಹಾಗಾಗಿ ಹೋಗಿದ್ದಾರೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇದೆ. ಬಟ್ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ ಇದ್ರ ಬಗ್ಗೆ. ಏನು ಅಂತೇಳಂದರೆ, ಆಗಿನ ಟೈಮಲ್ಲಿ ಇಲ್ಲಿ ಏಲಿಯನ್ಸ್ UFOs ಸಖತ್ತಾಗಿ ಇದ್ವು ಅನ್ನೋದು.
ಅದು ಒಂದೇ ಅಲ್ಲ, ನೀವು ಈಗೂ ಒಂದು ಸ್ಟೋನ್ ಸ್ಟ್ರಕ್ಚರಲ್ಲಿ ನೋಡ್ಬೋದು ಮೆಕ್ಸಿಕೋ ಒಳಗೆ. ಆಗಿನ ಟೈಮಲ್ಲಿ ಈ ಸಿವಿಲೈಸೇಷನ್ ಸಖತ್ ಇಂಟೆಲಿಜೆಂಟ್ ಆ್ಯಂಡ್ ಎಫೆಕ್ಟಿವ್ ಆಗಿತ್ತು ಅನ್ನೋದೊಂದಿದೆ, ಆ್ಯಂಡ್ ಮೋರ್ ಅಡ್ವಾನ್ಸ್. ಹಾಗಾಗಿ ಈ ಏಲಿಯನ್ಸ್ ಈ ಸಿವಿಲೈಸೇಷನ್ನ ಅವ್ರ ಪ್ಲಾನೆಟ್ಗೆ ತಗೊಂಡು ಹೋಗಿದ್ದಾರೆ ಅವ್ರ ಜೊತೆಗೆ ಇರೋಕ್ಕೆ ಅಂಥೇಳಿ ಒಂದು ಮಿಸ್ಟ್ರಿ ಇದೆ. ಅದು ಎಷ್ಟರವರೆಗೆ ನಿಜನೋ ಸುಳ್ಳೋ ಇದುವರೆಗೂ ಗೊತ್ತಿಲ್ಲ. ಇನ್ನೊಂದೇನು ಅಂತೇಳಂದರೆ, ಇವಾಗಲೂ ನೀವು ಮೆಕ್ಸಿಕೋ ಕಂಟ್ರಿ ಒಳಗೆ UFOs ವೀಡಿಯೋಸ್ನ ನೋಡ್ಬೋದು. ಅವಾಗವಾಗೇ UFOs ವೀಡಿಯೋಸ್ ತೆಗೆದು ಹಾಕ್ತಾರೆ. ಮಿಡ್ ನೈಟಲ್ಲಿ ಬರುತ್ತೆ. ನಾರ್ತ್ ಮೆಕ್ಸಿಕೋ ಅಲ್ಲಿ ಭಾಳ ನೋಡ್ಬೋದು, ಸೌತ್ ಅಮೇರಿಕಾದಲ್ಲಿ ಭಾಳ ನೋಡ್ಬೋದು. ಹಾಗಾಗಿ ಈ ಒಂದು ಮಿಸ್ಟ್ರಿ ಇದೆ ಈ ಕಂಟ್ರಿ ಒಳಗೆ ಈ ಪಿರಮಿಡ್ಸ್ ಜೊತೆಗೆ. ನಾವಿವಾಗ ಅವರ ಮೇನ್ ಟೆಂಪಲ್ ಇದ್ದೀವಿ. ಇದರ ನೇಮ್ ಬಂದ್ಬಿಟ್ಟು ಕೆತ್ಸಲ್ಕ್ವಾತ್ಲ್. ಆ ಗಾಡಿಗೆ ಡೆಬಿಟ್ ಮಾಡಿರೋದು. ಏನಪ್ಪ ಅಂತೇಳಂದರೆ ಕೆತ್ಸಲ್ಕ್ವಾತ್ಲ್ ಮೀನಿಂಗ್ ಸ್ನೇಕ್ ವಿತ್ ಫೆದರ್ಸ್. ಇಂಟ್ರೆಸ್ಟಿಂಗ್ ಏನು ಅಂತೇಳಂದರೆ, ನೀವಲ್ಲಿ ರೆಡ್ ಕಲರ್ ಪೇಂಟ್ ನೋಡ್ತಾ ಇದ್ದಾರಲ್ಲ, ಅದು ಆಲ್ಮೋಸ್ಟ್ ಆಲ್ 900 years ಓಲ್ಡ್. ಇವಾಗಲೂ ಕನ್ಸರ್ವ್ ಮಾಡಿದ್ದಾರೆ ಈ ಪೇಂಟಿಂಗ್. ಹೇಗೆ ಒಂದು ಸಿಂಪಲ್ ಟೆಕ್ನಿಕ್ಕು, ಅದನ್ನು ಹೆಂಗೆ ಪೇಂಟ್ ಮಾಡಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಿದ್ರಲ್ಲ ನೀವು, ಇನ್ನೊಂದು ವಿಶೇಷ ಏನಂತಂದರೆ, ಇವು ಕಲ್ಲುಗಳು, ಇದು ವೋಲ್ಕನ್ ರಾಕ್ ಆಯಿತಾ. ಇವಾಗ ನಾನು ಪಿರಮಿಡ್ ತೋರಿಸಿದ್ನಲ್ಲ ನಿಮಗೆ, ಅದರೊಳಗೆ ಪೇಂಟಿಂಗ್ಸು ಡ್ರಾಯಿಂಗ್ಸ್ ಎಲ್ಲ ಮಾಡಿದಾರಲ್ಲ, ರೆಡ್ ಕಲರ್ ನೋಡ್ತಿರಲ್ಲ ನೀವು, ಅದು ಇದರಿಂದನೇ ಮಾಡಿರೋದು. ಬರೀ ಇದರಿಂದನೇ ಮಾಡಿದರೆ 2 ವರ್ಷ 3 ವರ್ಷದರಲ್ಲಿ ಎಲ್ಲ ಕಿತ್ತಾಕಿ ಹೋಗ್ಬೇಕಾಗಿತ್ತು ಅಲ್ಲಿ ಪೇಂಟು. ಬಟ್ ಆಫ್ಟರ್ ಆಲ್ಮೋಸ್ಟ್ ಆಲ್ ಏನಿಲ್ಲ ಅಂದರೂ 800-900 years ಆದರೂ ಇನ್ನೂ ಇದೆ. ಅಂದರೆ ಇದನ್ನು ಪುಡಿ ಮಾಡಿ ಅವರು, ನೀವು ನೋಡ್ತಿದ್ರಲ್ಲ ಇದು ಕ್ಯಾಕ್ಟಸ್, ಅದನ್ನು ಕಟ್ ಮಾಡಿದ್ರೆ ಅದರೊಳಗೆ ಜೆಲ್ ಟೈಪ್ ಬರುತ್ತೆ ಲಿಕ್ವಿಡ್. ಆ ಲಿಕ್ವಿಡ್ನ ಈ ಕಲ್ಲನ್ನ ಎರಡನ್ನೂ ಮಿಕ್ಸ್ ಮಾಡಿ ಪೇಂಟ್ ಮಾಡಿದ್ರೆ, ಹಂಗಾಗಿ ಅದು ಅಷ್ಟೊಂದು ವರ್ಷ ಆದರೂ ಕೂಡ ಇನ್ನೂ ಸೇಫಾಗಿ ಹಾಗೆ ಕನ್ಸರ್ವ್ ಆಗಿರೋದು. ಇನ್ನೊಂದು ವಿಶೇಷ ಏನಂತಂದರೆ, ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಆ ಕಲ್ಲನ್ನ ಜಾಯಿಂಟ್ ಮಾಡ್ತಾರಲ್ಲ, ಸಿಮೆಂಟ್, ಆಗಿನ ಸಿಮೆಂಟು, ಸಖತ್ತು ಡೌಟ್ ಇತ್ತು ನನಗೆ, ಅದು ಹೆಂಗೆ ಮಾಡ್ತಾರೆ ಏನು ಅಂತೇಳಿ. ಅವ್ರು ಹೇಳಿದ್ದೇನು ಅಂತೇಳಂದರೆ, ಈ ಕಲ್ಲಿದಾವಲ್ಲ, ಇದು ವೋಲ್ಕನ್ ರಾಕು, ಇದನ್ನು ಪುಡಿ ಮಾಡಿ ಅದರ ಜೊತೆಗೆ ಕ್ಯಾಕ್ಟಸ್ ಇದಲ್ಲ, ಅದರ ಲಿಕ್ವಿಡ್ನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕ್ಯಾಲ್ಶಿಯಂ ಸುಣ್ಣದ ಕಲ್ಲು ಹಾಕಿ ಅದನ್ನು 3 ಮಿಕ್ಸ್ ಮಾಡಿ ಹಾಕಿ ಜಾಯಿಂಟ್ ಮಾಡಿದ್ರೆ ರಾಕ್ನ. ಎಷ್ಟು ಸ್ಟ್ರಾಂಗ್ ಅಂದರೆ ಇವತ್ತಿನ ದಿನದವರೆಗೂ ಅದು ಹಾಗೆ ಕನ್ಸರ್ವ್ ಆಗಿದೆ. ಫಾರ್ ಮೋರ್ ವಿಡಿಯೋ ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿ.